ಈಗ ಮೈಸೂರಿನ ಅರಮನೆ ಮೈದಾನ ಆವರಣದಲ್ಲಿದ್ದೇನೆ. ನೋಡ್ತಿರ್ಬೋದು ನನ್ನ ಹಿಂದೆ ಎಷ್ಟು ಸುಂದರವಾಗಿ ಮೈಸೂರು ಪ್ಯಾಲೇಸ್ ಕಾಣ್ತಿದೆ. ಜಗಮಗಿಸಿದ ಲೈಟಿಂಗ್ನಿಂದ ಮತ್ತೊಂದು ಕಡೆ ಪೊಲೀಸ್ ಬ್ಯಾಂಡ್ ಸಹ ಆಗ್ತಿದೆ. ವಿವಿಧ ಕಾರ್ಯಕ್ರಮಗಳು ಈ ಒಂದು ಅರಮನೆ ಆವರಣದಲ್ಲಿ ಆಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಲೈಟಿಂಗ್ನಿಂದ ಇಡೀ ಅರಮನೆ ಕಂಗೊಳಿಸ್ತಿದೆ, ಜಗಮಗಗೊಳ್ತಿದೆ. ಮತ್ತೊಂದು ಕಡೆ ಇದಕ್ಕೆ ಪೊಲೀಸ್ ಬ್ಯಾಂಡ್ ಸಹ ಕೂಡಿದೆ. ವಿವಿಧ ಬ್ಯಾಂಡ್ಗಳು, ವಿವಿಧ ಸಾಂಗ್ಗಳು, ವಂದೇ ಭಾರತ್, ವಂದೇ ಮಾತರಂ, ಮತ್ತೊಂದು ಕಡೆ ರಾಷ್ಟ್ರಗೀತೆ, ಈ ಎಲ್ಲ ಸಾಂಗ್ಗಳು ಬ್ಯಾಂಡ್ ಮುಖಾಂತರ ಆಡಿದರೆ ಸಾಕಷ್ಟು ಜನ ಬಂದಿದ್ದಾರೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಮೈಸೂರು ಪ್ಯಾಲೇಸು. ಲೈಟಿಂಗಿಂದ ಕಂಗೊಳಿಸ್ತಿದೆ. ಒಟ್ಟು 21 ದಿನ ಈ ಒಂದು ಲೈಟಿಂಗ್ ವ್ಯವಸ್ಥೆ ಈ ಬಾರಿ ಮಾಡಿದೆ. ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು 5ನೇ ದಿನ ಹಲವು ಕಾರ್ಯಕ್ರಮಗಳು ನಡೀತಿದ್ದಾವೆ. ನಾಳೆಯೂ ಸಹ ನಡೀತಿದೆ. ಒಂದು ಕಡೆ ಮಹಿಳಾ ದಸರಾ, ಮಕ್ಕಳ ದಸರಾ, ಹೀಗೆ ಮಹಿಳೆಯರ ವಾಕಥಾನ್ ಮತ್ತು ಕೃಷಿ ದಸರಾ ಎಲ್ಲವೂ ನಡೀತಾ ಇದೆ. ತುಂಬ ಅದ್ಭುತವಾಗಿದೆ. ಇವತ್ತು ಸಂಜೆ ಪೊಲೀಸ್ ಬ್ಯಾಂಡ್ ನೋಡ್ತಿರ್ಬೋದು. ಒಂದು ಲೈನಿಕ ಒಂದು ಕಡೆ ಕಾರ್ಯಕ್ರಮ ಮಾಡೀಗ ಮುಗಿಸಿದ್ದಾರೆ. ಒಂದು ಕಡೆ ಗೃಹ ಸಚಿವರು ಬಂದಿದ್ದಾರೆ, ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಮತ್ತು ಇಲ್ಲಿನ ಶಾಸಕರು ಮತ್ತು ಮುಖಂಡರು ಸಹ ಬಂದಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ತುಂಬ ರೋಮಾಂಚಕರವಾಗುತ್ತೆ. ಯಾಕಂದರೆ ವಾದ್ಯಗಳ ಮುಖಾಂತರ ಇವರು ತಮ್ಮ ಕಲೆಯನ್ನು ತೋರಿಸ್ತಾರೆ, ಸಾಂಗ್ಗಳನ್ನು ಆಡ್ತಾರೆ. ವಿವಿಧ ಸಾಂಗ್ಗಳು, ಅದು ವಂದೇ ಮಾತರಂ ಸಾಂಗ್ಗಳು ಆಡೋದು, ಹೀಗೆ ಅದ್ಭುತವಾಗಿದೆ. ತುಂಬ ಒಂದು ಕಡೆ ಮೈ ಜುಮ್ ಅನಿಸುತ್ತೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಂಗ್ಲೀಷ್ ಸಾಂಗ್ ಮತ್ತೊಂದು ಕಡೆ ಆಡ್ತಿದ್ರೆ ಈ ಒಂದು ಭಾಗದಲ್ಲಿ. ಮತ್ತೊಂದು ಕಡೆ ಸ್ಟೇಜ್ ಮೇಲೆ ಗೃಹ ಸಚಿವರೆಲ್ಲ ಕೂಡಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ತುಂಬ ಅದ್ಭುತವಾಗಿದೆ. ಒಂದು ಕಡೆ ಮೈಸೂರು ಅರಮನೆ ಜಗಮಗಿಸುತ್ತೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು. ಸಾಕಷ್ಟು ಜನ ನೆರೆದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ಬಂದಿದ್ದಾರೆ. ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಯಾರನ್ನ ಒಳಗೆ ಬಿಟ್ಟಿಲ್ಲ. ಎಲ್ಲ ಗೇಟಲ್ಲೂ ಪೊಲೀಸ್ ಬಂದೋಬಸ್ತ್ ನಿಯೋಜನೆಗೊಂಡಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ವಾದ್ಯ ಇನ್ನೂ ನಡೀತಾ ಇದೆ. ಒಂದು ಕಡೆ ಪೊಲೀಸ್ ಬ್ಯಾಂಡ್ ಅರಮನೆ ಆವರಣದಲ್ಲಿ ಜೋರಾಗಿದೆ. ಎಲ್ಲರೂ ಖುಷಿ ಪಡ್ತಿದ್ದಾರೆ, ನೋಡಿ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಈಗ ಮೈಸೂರಿನ ಅರಮನೆ ಮೈದಾನ ಆವರಣದಲ್ಲಿದ್ದೇನೆ. ನೋಡ್ತಿರ್ಬೋದು ನನ್ನ ಹಿಂದೆ ಎಷ್ಟು ಸುಂದರವಾಗಿ ಮೈಸೂರು ಪ್ಯಾಲೇಸ್ ಕಾಣ್ತಿದೆ. ಜಗಮಗಿಸಿದ ಲೈಟಿಂಗ್ನಿಂದ ಮತ್ತೊಂದು ಕಡೆ ಪೊಲೀಸ್ ಬ್ಯಾಂಡ್ ಸಹ ಆಗ್ತಿದೆ. ವಿವಿಧ ಕಾರ್ಯಕ್ರಮಗಳು ಈ ಒಂದು ಅರಮನೆ ಆವರಣದಲ್ಲಿ ಆಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಲೈಟಿಂಗ್ನಿಂದ ಇಡೀ ಅರಮನೆ ಕಂಗೊಳಿಸ್ತಿದೆ, ಜಗಮಗಗೊಳ್ತಿದೆ. ಮತ್ತೊಂದು ಕಡೆ ಇದಕ್ಕೆ ಪೊಲೀಸ್ ಬ್ಯಾಂಡ್ ಸಹ ಕೂಡಿದೆ. ವಿವಿಧ ಬ್ಯಾಂಡ್ಗಳು, ವಿವಿಧ ಸಾಂಗ್ಗಳು, ವಂದೇ ಭಾರತ್, ವಂದೇ ಮಾತರಂ, ಮತ್ತೊಂದು ಕಡೆ ರಾಷ್ಟ್ರಗೀತೆ, ಈ ಎಲ್ಲ ಸಾಂಗ್ಗಳು ಬ್ಯಾಂಡ್ ಮುಖಾಂತರ ಆಡಿದರೆ ಸಾಕಷ್ಟು ಜನ ಬಂದಿದ್ದಾರೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಮೈಸೂರು ಪ್ಯಾಲೇಸು. ಲೈಟಿಂಗಿಂದ ಕಂಗೊಳಿಸ್ತಿದೆ. ಒಟ್ಟು 21 ದಿನ ಈ ಒಂದು ಲೈಟಿಂಗ್ ವ್ಯವಸ್ಥೆ ಈ ಬಾರಿ ಮಾಡಿದೆ. ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು 5ನೇ ದಿನ ಹಲವು ಕಾರ್ಯಕ್ರಮಗಳು ನಡೀತಿದ್ದಾವೆ. ನಾಳೆಯೂ ಸಹ ನಡೀತಿದೆ. ಒಂದು ಕಡೆ ಮಹಿಳಾ ದಸರಾ, ಮಕ್ಕಳ ದಸರಾ, ಹೀಗೆ ಮಹಿಳೆಯರ ವಾಕಥಾನ್ ಮತ್ತು ಕೃಷಿ ದಸರಾ ಎಲ್ಲವೂ ನಡೀತಾ ಇದೆ. ತುಂಬ ಅದ್ಭುತವಾಗಿದೆ. ಇವತ್ತು ಸಂಜೆ ಪೊಲೀಸ್ ಬ್ಯಾಂಡ್ ನೋಡ್ತಿರ್ಬೋದು. ಒಂದು ಲೈನಿಕ ಒಂದು ಕಡೆ ಕಾರ್ಯಕ್ರಮ ಮಾಡೀಗ ಮುಗಿಸಿದ್ದಾರೆ. ಒಂದು ಕಡೆ ಗೃಹ ಸಚಿವರು ಬಂದಿದ್ದಾರೆ, ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಮತ್ತು ಇಲ್ಲಿನ ಶಾಸಕರು ಮತ್ತು ಮುಖಂಡರು ಸಹ ಬಂದಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ತುಂಬ ರೋಮಾಂಚಕರವಾಗುತ್ತೆ. ಯಾಕಂದರೆ ವಾದ್ಯಗಳ ಮುಖಾಂತರ ಇವರು ತಮ್ಮ ಕಲೆಯನ್ನು ತೋರಿಸ್ತಾರೆ, ಸಾಂಗ್ಗಳನ್ನು ಆಡ್ತಾರೆ. ವಿವಿಧ ಸಾಂಗ್ಗಳು, ಅದು ವಂದೇ ಮಾತರಂ ಸಾಂಗ್ಗಳು ಆಡೋದು, ಹೀಗೆ ಅದ್ಭುತವಾಗಿದೆ. ತುಂಬ ಒಂದು ಕಡೆ ಮೈ ಜುಮ್ ಅನಿಸುತ್ತೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಂಗ್ಲೀಷ್ ಸಾಂಗ್ ಮತ್ತೊಂದು ಕಡೆ ಆಡ್ತಿದ್ರೆ ಈ ಒಂದು ಭಾಗದಲ್ಲಿ. ಮತ್ತೊಂದು ಕಡೆ ಸ್ಟೇಜ್ ಮೇಲೆ ಗೃಹ ಸಚಿವರೆಲ್ಲ ಕೂಡಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ತುಂಬ ಅದ್ಭುತವಾಗಿದೆ. ಒಂದು ಕಡೆ ಮೈಸೂರು ಅರಮನೆ ಜಗಮಗಿಸುತ್ತೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು. ಸಾಕಷ್ಟು ಜನ ನೆರೆದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ಬಂದಿದ್ದಾರೆ. ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಯಾರನ್ನ ಒಳಗೆ ಬಿಟ್ಟಿಲ್ಲ. ಎಲ್ಲ ಗೇಟಲ್ಲೂ ಪೊಲೀಸ್ ಬಂದೋಬಸ್ತ್ ನಿಯೋಜನೆಗೊಂಡಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ವಾದ್ಯ ಇನ್ನೂ ನಡೀತಾ ಇದೆ. ಒಂದು ಕಡೆ ಪೊಲೀಸ್ ಬ್ಯಾಂಡ್ ಅರಮನೆ ಆವರಣದಲ್ಲಿ ಜೋರಾಗಿದೆ. ಎಲ್ಲರೂ ಖುಷಿ ಪಡ್ತಿದ್ದಾರೆ, ನೋಡಿ ಎಂಜಾಯ್ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಈಗ ಮೈಸೂರಿನ ಅರಮನೆ ಮೈದಾನ ಆವರಣದಲ್ಲಿದ್ದೇನೆ. ನೋಡ್ತಿರ್ಬೋದು ನನ್ನ ಹಿಂದೆ ಎಷ್ಟು ಸುಂದರವಾಗಿ ಮೈಸೂರು ಪ್ಯಾಲೇಸ್ ಕಾಣ್ತಿದೆ. ಜಗಮಗಿಸಿದ ಲೈಟಿಂಗ್ನಿಂದ ಮತ್ತೊಂದು ಕಡೆ ಪೊಲೀಸ್ ಬ್ಯಾಂಡ್ ಸಹ ಆಗ್ತಿದೆ. ವಿವಿಧ ಕಾರ್ಯಕ್ರಮಗಳು ಈ ಒಂದು ಅರಮನೆ ಆವರಣದಲ್ಲಿ ಆಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಲೈಟಿಂಗ್ನಿಂದ ಇಡೀ ಅರಮನೆ ಕಂಗೊಳಿಸ್ತಿದೆ, ಜಗಮಗಗೊಳ್ತಿದೆ. ಮತ್ತೊಂದು ಕಡೆ ಇದಕ್ಕೆ ಪೊಲೀಸ್ ಬ್ಯಾಂಡ್ ಸಹ ಕೂಡಿದೆ. ವಿವಿಧ ಬ್ಯಾಂಡ್ಗಳು, ವಿವಿಧ ಸಾಂಗ್ಗಳು, ವಂದೇ ಭಾರತ್, ವಂದೇ ಮಾತರಂ, ಮತ್ತೊಂದು ಕಡೆ ರಾಷ್ಟ್ರಗೀತೆ, ಈ ಎಲ್ಲ ಸಾಂಗ್ಗಳು ಬ್ಯಾಂಡ್ ಮುಖಾಂತರ ಆಡಿದರೆ ಸಾಕಷ್ಟು ಜನ ಬಂದಿದ್ದಾರೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಮೈಸೂರು ಪ್ಯಾಲೇಸು. ಲೈಟಿಂಗಿಂದ ಕಂಗೊಳಿಸ್ತಿದೆ. ಒಟ್ಟು 21 ದಿನ ಈ ಒಂದು ಲೈಟಿಂಗ್ ವ್ಯವಸ್ಥೆ ಈ ಬಾರಿ ಮಾಡಿದೆ. ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು 5ನೇ ದಿನ ಹಲವು ಕಾರ್ಯಕ್ರಮಗಳು ನಡೀತಿದ್ದಾವೆ. ನಾಳೆಯೂ ಸಹ ನಡೀತಿದೆ. ಒಂದು ಕಡೆ ಮಹಿಳಾ ದಸರಾ, ಮಕ್ಕಳ ದಸರಾ, ಹೀಗೆ ಮಹಿಳೆಯರ ವಾಕಥಾನ್ ಮತ್ತು ಕೃಷಿ ದಸರಾ ಎಲ್ಲವೂ ನಡೀತಾ ಇದೆ. ತುಂಬ ಅದ್ಭುತವಾಗಿದೆ. ಇವತ್ತು ಸಂಜೆ
ಪೊಲೀಸ್ ಬ್ಯಾಂಡ್ ನೋಡ್ತಿರ್ಬೋದು. ಒಂದು ಲೈನಿಕ ಒಂದ್ ಕಡೆ ಕಾರ್ಯಕ್ರಮ ಮಾಡೀಗ ಮುಗಿಸಿದ್ದಾರೆ. ಒಂದ್ ಕಡೆ ಗೃಹ ಸಚಿವರು ಬಂದಿದ್ದಾರೆ, ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಮತ್ತು ಇಲ್ಲಿನ ಶಾಸಕರು ಮತ್ತು ಮುಖಂಡರು ಸಹ ಬಂದಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ತುಂಬಾ ರೋಮಾಂಚಕರವಾಗುತ್ತೆ. ಯಾಕಂದ್ರೆ ಆ ವಾದ್ಯಗಳ ಮುಖಾಂತರ ಇವರು ತಮ್ಮ ಕಲೆಯನ್ನು ತೋರಿಸ್ತಾರೆ, ಸಾಂಗ್ಗಳನ್ನು ಆಡ್ತಾರೆ. ವಿವಿಧ ಸಾಂಗ್ಗಳು, ಅದು ಒಂದೇ ಮಾತರಂ ಸಾಂಗ್ಗಳು ಆಡೋದು ಈಗ ಅದ್ಭುತವಾಗಿದೆ. ತುಂಬಾ ಒಂದ್ ಕಡೆ ಮೈ ಜುಮ್ ಅನಿಸುತ್ತೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಿದ್ರೆ. ದೃಶ್ಯಗಳು ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಂಗ್ಲಿಷ್ ಸಾಂಗ್ ಮತ್ತೊಂದು ಕಡೆ ಆಡ್ತಿದ್ರೆ ಈ ಒಂದು ಭಾಗದಲ್ಲಿ. ಮತ್ತೊಂದು ಕಡೆ ಸ್ಟೇಜ್ ಮೇಲೆ ಗೃಹ ಸಚಿವರೆಲ್ಲ ಕೂಡಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ತುಂಬಾ ಅದ್ಭುತವಾಗಿದೆ. ಒಂದ್ ಕಡೆ ಮೈಸೂರು ಅರಮನೆ ಜಗಮಗಿಸುತ್ತೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು. ಸಾಕಷ್ಟು ಜನ ನೆರೆದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ಬಂದಿದ್ದಾರೆ. ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಯಾರನ್ನ ಒಳಗೆ ಬಿಟ್ಟಿಲ್ಲ. ಎಲ್ಲ ಗೇಟಲ್ಲೂ ಪೊಲೀಸ್ ಬಂದೋಬಸ್ತ್ ನಿಯೋಜನೆಗೊಂಡಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ವಾದ್ಯ ಇನ್ನೂ ನಡೀತಾ ಇದೆ. ಒಂದ್ ಕಡೆ ಪೊಲೀಸ್ ಬ್ಯಾಂಡ್ ಅರಮನೆ ಆವರಣದಲ್ಲಿ ಜೋರಾಗಿದೆ. ಎಲ್ಲರೂ ಖುಷಿ ಪಡ್ತಿದ್ರೆ, ನೋಡಿ ಎಂಜಾಯ್ ಸಹ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಈಗ ಮೈಸೂರಿನ ಅರಮನೆ ಮೈದಾನ ಆವರಣದಲ್ಲಿದ್ದೇನೆ. ನೋಡ್ತಿರ್ಬೋದು ನನ್ನ ಹಿಂದೆ ಎಷ್ಟು ಸುಂದರವಾಗಿ ಮೈಸೂರು ಪ್ಯಾಲೇಸ್ ಕಾಣ್ತಿದೆ, ಜಗಮಗಿಸ್ತಿದೆ ಲೈಟಿಂಗ್ನಿಂದ. ಮತ್ತೊಂದು ಕಡೆ ಪೊಲೀಸ್ ಬ್ಯಾಂಡ್ ಸಹ ಆಗ್ತಿದೆ. ವಿವಿಧ ಕಾರ್ಯಕ್ರಮಗಳು ಈ ಒಂದು ಅರಮನೆ ಆವರಣದಲ್ಲಿ ಆಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಲೈಟಿಂಗ್ನಿಂದ ಇಡೀ ಅರಮನೆ ಕಂಗೊಳಿಸ್ತಿದೆ, ಜಗಮಗಗೊಳ್ತಿದೆ. ಮತ್ತೊಂದು ಕಡೆ ಇದಕ್ಕೆ ಪೊಲೀಸ್ ಬ್ಯಾಂಡ್ ಸಹ ಕೂಡಿದೆ. ವಿವಿಧ ಬ್ಯಾಂಡ್ಗಳು, ವಿವಿಧ ಸಾಂಗ್ಗಳು, ಒಂದೇ ಭಾರತ್, ಒಂದೇ ಮಾತರಂ, ಮತ್ತೊಂದು ಕಡೆ ರಾಷ್ಟ್ರಗೀತೆ, ಈ ಎಲ್ಲ ಸಾಂಗ್ಗಳು ಬ್ಯಾಂಡ್ ಮುಖಾಂತರ ಆಡಿದರೆ ಸಾಕಷ್ಟು ಜನ ಬಂದಿದ್ದಾರೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಮೈಸೂರು ಪ್ಯಾಲೇಸು. ಲೈಟಿಂಗ್ನಿಂದ ಕಂಗೊಳಿಸ್ತಿದೆ. ಒಟ್ಟು 21 ದಿನ ಈ ಒಂದು ಲೈಟಿಂಗ್ ವ್ಯವಸ್ಥೆ ಈ ಬಾರಿ ಮಾಡಿದೆ. ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು 5ನೇ ದಿನ ಹಲವು ಕಾರ್ಯಕ್ರಮಗಳು ನಡೀತಿದ್ದಾವೆ. ನಾಳೆಯೂ ಸಹ ನಡೀತಿದೆ. ಒಂದು ಕಡೆ ಮಹಿಳಾ ದಸರಾ, ಮಕ್ಕಳ ದಸರಾ, ಹೀಗೆ ಮಹಿಳೆಯರ ವಾಕಥಾನ್ ಮತ್ತು ಕೃಷಿ ದಸರಾ ಎಲ್ಲವೂ ನಡೀತಾ ಇದೆ. ತುಂಬ ಅದ್ಭುತವಾಗಿದೆ. ಇವತ್ತು ಸಂಜೆ ಪೊಲೀಸ್ ಬ್ಯಾಂಡ್ ನೋಡ್ತಿರ್ಬೋದು. ಒಂದು ಲೈನಿಕ ಒಂದ್ ಕಡೆ ಕಾರ್ಯಕ್ರಮ ಮಾಡೀಗ ಮುಗಿಸಿದ್ದಾರೆ. ಒಂದ್ ಕಡೆ ಗೃಹ ಸಚಿವರು ಬಂದಿದ್ದಾರೆ, ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಮತ್ತು ಇಲ್ಲಿನ ಶಾಸಕರು ಮತ್ತು ಮುಖಂಡರು ಸಹ ಬಂದಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ತುಂಬಾ ರೋಮಾಂಚಕರವಾಗುತ್ತೆ. ಯಾಕಂದ್ರೆ ವಾದ್ಯಗಳ ಮುಖಾಂತರ ಇವರು ತಮ್ಮ ಕಲೆಯನ್ನು ತೋರಿಸ್ತಾರೆ, ಸಾಂಗ್ಗಳನ್ನು ಆಡ್ತಾರೆ. ವಿವಿಧ ಸಾಂಗ್ಗಳು, ಅದು ಒಂದೇ ಮಾತರಂ ಸಾಂಗ್ಗಳು ಆಡೋದು ಈಗ ಅದ್ಭುತವಾಗಿದೆ. ತುಂಬಾ ಒಂದ್ ಕಡೆ ಮೈ ಜುಮ್ ಅನಿಸುತ್ತೆ ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಿದ್ರೆ. ದೃಶ್ಯಗಳು ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಂಗ್ಲಿಷ್ ಸಾಂಗ್ ಮತ್ತೊಂದು ಕಡೆ ಆಡ್ತಿದ್ರೆ ಈ ಒಂದು ಭಾಗದಲ್ಲಿ. ಮತ್ತೊಂದು ಕಡೆ ಸ್ಟೇಜ್ ಮೇಲೆ ಗೃಹ ಸಚಿವರೆಲ್ಲ ಕೂಡಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ತುಂಬಾ ಅದ್ಭುತವಾಗಿದೆ. ಒಂದ್ ಕಡೆ ಮೈಸೂರು ಅರಮನೆ ಜಗಮಗಿಸುತ್ತೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು. ಸಾಕಷ್ಟು ಜನ ನೆರೆದಿದ್ದಾರೆ. ಈ ಒಂದು ಪೊಲೀಸ್ ಬ್ಯಾಂಡ್ ನೋಡಲು ಬಂದಿದ್ದಾರೆ. ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಯಾರನ್ನ ಒಳಗೆ ಬಿಟ್ಟಿಲ್ಲ. ಎಲ್ಲ ಗೇಟಲ್ಲೂ ಪೊಲೀಸ್ ಬಂದೋಬಸ್ತ್ ನಿಯೋಜನೆಗೊಂಡಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ವಾದ್ಯ ಇನ್ನೂ ನಡೀತಾ ಇದೆ. ಒಂದ್ ಕಡೆ ಪೊಲೀಸ್ ಬ್ಯಾಂಡ್ ಅರಮನೆ ಆವರಣದಲ್ಲಿ ಜೋರಾಗಿದೆ. ಎಲ್ಲರೂ ಖುಷಿ ಪಡ್ತಿದ್ರೆ, ನೋಡಿ ಎಂಜಾಯ್ ಸಹ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.